ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾಳೆ ಏನು ಹೊಸ ಒಂದು ಸರ್ಕಾರ ಆಗ್ತಾ ಇದೆ, ಆ ಒಂದು ಹೊಸ ಸರ್ಕಾರದಲ್ಲಿ ನಮ್ಮವರೇ ಆದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಈಶ್ವರ ಖಂಡ್ರೆ ಅವರನ್ನ ಈ ರಾಜ್ಯದ ಉಪ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಂತೇಳಿ ಈ ಹೊಸ ಸರ್ಕಾರ ಏನು ರಚನೆ ಆಗ್ತಾ ಇದೆ, ಹೊಸ ಒಂದು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಸಾರ್ ಅವರಲ್ಲಿ ನಾವು ಮನವಿ ಮಾಡ್ತಿದ್ದೇವೆ. ಮೊಟ್ಟ ಮೊದಲನೇದಾಗಿ ನಮ್ಮ ಸಮಾಜ ವತಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಡಿ.ಕೆ. ಶಿವಕುಮಾರ್ ಸಾರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಮತ್ತು ಅವರಲ್ಲಿ ನಮ್ಮ ಸಮುದಾಯದಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಳ್ಳಾರಿ ಜಿಲ್ಲಾ ಘಟಕ ವತಿಯಿಂದ ಮತ್ತು 2 ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ವತಿಯಿಂದ ನಮ್ಮ ಸಮಾಜದ ವತಿಯಿಂದ ಡಿ.ಕೆ. ಶಿವಕುಮಾರ್ ಅವರ ಮನವಿ ಏನಂತಂದರೆ, ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂತಹ ಈಶ್ವರ ಖಂಡ್ರೆ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತಿದ್ದೇವೆ. ಹಾಗೂ ಅದೇ ರೀತಿ ನಮ್ಮ 2 ಜಿಲ್ಲೆಯಲ್ಲಿ ಏನು ವೀರಶೈವ ಮುಖಂಡರಿದ್ದಾರೆ ಅವರನ್ನು ಸಹ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಅಂದ್ರೆ ಹೊಸ ಸರ್ಕಾರದಲ್ಲಿ ಮಿನಿಸ್ಟರ್ಗಳು ಮಾಡ್ಬೇಕಂತ ಕೇಳ್ತಾ ಇದ್ದೀವಿ, ಮತ್ತು MLC ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಹಾಗೂ ನಿಗಮ ಮಂಡಳಿಗಳಿಗೆ ಸ್ಥಾನಮಾನ ಒದಗಿಸಬೇಕಂತೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತಿದ್ದೇನೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ. ನಾಳೆ ನೂತನ ಮುಖ್ಯಮಂತ್ರಿಯಾಗಿ ಏನು ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಅಧಿಕಾರವನ್ನ ಹೊಂದಲಿದ್ದಾರೆ. ಅವರ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜದ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ ಖಂಡ್ರೆ ಸರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ, ಅದೇ ರೀತಿ ಹಲವಾರು ಸಚಿವರುಗಳು ಶಾಸಕರುಗಳಿಗೆ ನಮ್ಮ ಸಮಾಜದ ಮುಖಂಡರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಏನ್ ನಮ್ಮ ಸಮಾಜದ ಮುಖಂಡರನ್ನ ಬಹಳ ಕಡೆಗಣಿಸಿದ್ದಾರೆ, ಅದೇ ರೀತಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಮುಖಂಡರಿಗೆ ಒಂದು ಉನ್ನತ ಸ್ಥಾನಮಾನ, ಅದ್ರ ಜೊತೆಗೆ MLC ಮತ್ತೆ ನಿಗಮ ಮಂಡಳಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಈಶ್ವರ ಖಂಡ್ರೆ ಸಾಹೇಬರು ಸುಮಾರು ಅವರ ಕುಟುಂಬನೇ ಸ್ವತಂತ್ರಕ್ಕಾಗಿ ಹೋರಾಟಂತ ಒಂದು ಕುಟುಂಬ. ಅವರ ಇತಿಹಾಸದಿಂದಲೇ ಇದರಲ್ಲಿ ಸಾಕಷ್ಟು ಇದೆ. ಸುಮಾರು ಕಾಂಗ್ರೆಸ್ ಸರ್ಕಾರ ಪಕ್ಷದಲ್ಲಿ 4 ಸಾರಿ MLA ಆಗಿದ್ದಾರೆ. ಅವ್ರ ಮಗನು ಮೊನ್ನೆ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾನೆ. ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ. ಅಂತ ವ್ಯಕ್ತಿಗೆ ನಮ್ಮ ಸಮಾಜದಿಂದ ಎಲ್ಲರೂ ಒತ್ತಾಯಿಸಿದ್ದಾರೆ, ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು, ಜೊತೆಗೆ ಅವ್ರ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳ್ತಾ ನಮ್ಮೊಂದು ಸಮಾಜದಿಂದ ಡಿ.ಕೆ. ಶಿವಕುಮಾರ್ ಸಾರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.